ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಜರಾಸಂಧನ ಮುಕ್ತಿಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀಕೃಷ್ಣನು ಭೀಮಾರ್ಜುನರೊಂದಿಗೆ ಬ್ರಾಹ್ಮಣ ವೇಷವನ್ನು ಧರಿಸಿ ಜರಾಸಂಧನಿದ್ದಲ್ಲಿಗೆ ಬಂದನು. ಬ್ರಾಹ್ಮಣ ವೇಷದಲ್ಲಿದ್ದ ಶ್ರೀಕೃಷ್ಣನು ಜರಾಸಂಧನಿಗೆ ಈ ರೀತಿಯಾಗಿ ನುಡಿದನು: ಅರಸನಾದ ನಿನಗೆ ಎಲ್ಲ ಜಯವನ್ನು ಹಾರೈಸಲು ಬಯಸುತ್ತೇವೆ. ನಾವು ನಿನ್ನ ಅರಮನೆಗೆ ಬಂದಿರುವ 3 ಅತಿಥಿಗಳು. ಬಹಳ ದೂರದಿಂದ ಬಂದಿದ್ದೇವೆ. ನಾವು ನಿನ್ನಿಂದ ದಾನವನ್ನು ಪಡೆಯಲು ಬಂದಿದ್ದೇವೆ. ನಾವು ಬೇಡಿದ್ದನ್ನು ನೀಡುತ್ತೀಯೇ ಎಂದು ನಮಗೆ ಭರವಸೆ ಇದೆ. ನಮಗೆ ನಿನ್ನ ಸದ್ಗುಣಗಳು ತಿಳಿದಿವೆ. ಸಹನಶೀಲನಾದವನು ಎಲ್ಲ ನೋವನ್ನು ಉಂಟು ಮಾಡುವಂತಹದ್ದನ್ನು ಸಹಿಸಿಕೊಳ್ಳುತ್ತಾನೆ. ನಿನಗೆ ನಂಟರು ಮತ್ತು ಹೊರಗಿನವರು ಎನ್ನುವ ಭೇದವಿಲ್ಲ. ಕೀರ್ತಿವಂತನಾದವನು ಎಂದೆಂದೂ ತಾನು ಸತ್ತ ನಂತರವೂ ಉಳಿಯುತ್ತಾನೆ. ಆದ್ದರಿಂದ ಸಂಪೂರ್ಣವಾಗಿ ಆರೋಗ್ಯ ಸ್ಥಿತಿಯಲ್ಲಿದ್ದು ಅವನ ಕೀರ್ತಿಯನ್ನು ಶಾಶ್ವತಗೊಳಿಸುವ ಕಾರ್ಯಗಳನ್ನು ಮಾಡಬಲ್ಲ ಸಾಮರ್ಥ್ಯವಿದ್ದರೂ ಹಾಗೆ ಮಾಡದೇ ಇರುವವನನ್ನು ಶ್ರೇಷ್ಠರಾದವರು ತಿರಸ್ಕಾರದಿಂದ ಕಾಣುತ್ತಾರೆ. ಇಂತಹ ಮನುಷ್ಯನನ್ನು ಎಷ್ಟು ಖಂಡಿಸಿದರೂ ಕಡಿಮೆಯೇ. ದಾನವನ್ನು ಕೊಡಲು ಅವನು ನಿರಾಕರಿಸಿದರೆ ಅದು ಅವನ ಬದುಕಿನುದ್ದಕ್ಕೂ ಶೋಚನೀಯವಾಗುತ್ತದೆ. ಮಹಾಪ್ರಭುವಾದ ನೀನು ಹರಿಶ್ಚಂದ್ರ, ರಂತಿದೇವ, ಭತ್ತದ ಹೊಲಗಳಿಂದ ಆರಿಸಿದ ಕಾಳುಗಳಿಂದಲೇ ಬದುಕಿದ ಮುದ್ಗಲ ಮತ್ತು ತನ್ನ ದೇಹದಿಂದ ಮಾಂಸವನ್ನು ಕೊಟ್ಟು ಪಾರಿವಾಳವನ್ನು ಉಳಿಸಿದ ಶಿಬಿ, ಇವರೆಲ್ಲರ ಭವ್ಯ ಹೆಸರುಗಳನ್ನು ಕೇಳಿರಬೇಕು. ಈ ಅಲ್ಪಕಾಲದ ಮತ್ತು ನಾಶವಾಗುವ ದೇಹವನ್ನು ತ್ಯಾಗ ಮಾಡುವಷ್ಟರಿಂದಲೇ ಈ ಮಹಾನುಭಾವರು ಅಮರ ಕೀರ್ತಿಗಳನ್ನು ಗಳಿಸಿದರು. ನಾಶವಾಗುವ ದೇಹವನ್ನು ತ್ಯಾಗ ಮಾಡಿ ಮನುಷ್ಯನು ಅಮರವಾದ ಕೀರ್ತಿಯನ್ನು ಪಡೆಯಬಲ್ಲವನಾದರೆ ಮಾನವ ನಾಗರಿಕತೆಯ ಇತಿಹಾಸದಲ್ಲಿಯೇ ಅವನಿಗೆ ಗೌರವವಿರುತ್ತದೆ. ಅರ್ಜುನ ಮತ್ತು ಭೀಮರೊಂದಿಗೆ ಬ್ರಾಹ್ಮಣರ ವೇಷದಲ್ಲಿ ಶ್ರೀಕೃಷ್ಣನು ಮಾತನಾಡುತ್ತಿದ್ದಾಗ ಆ 3 ವಾಸ್ತವವಾಗಿ ಬ್ರಾಹ್ಮಣರಂತೆ ಕಾಣುವುದಿಲ್ಲ ಎಂಬುದನ್ನು ಜರಾಸಂಧನು ಗಮನಿಸಿದನು. ಅವರ ದೇಹದ ಮೇಲಿನ ಕೆಲವು ಗುರುತುಗಳಿಂದ ಅವರು ಕ್ಷತ್ರಿಯರು ಎಂದು ಜರಾಸಂಧನಿಗೆ ಅರ್ಥವಾಯಿತು. ಅವರ ಹೆಗಲುಗಳ ಮೇಲೆ ಧನಸ್ಸನ್ನು ಹೊತ್ತ ಗುರುತುಗಳಿದ್ದವು. ಅವರ ದೇಹಗಳ ರಚನೆ ಸುಂದರವಾಗಿತ್ತು. ಅವರದು ಗಂಭೀರ ಅಧಿಕಾರವಾಣಿ. ಆದ್ದರಿಂದ ಅವರು ಬ್ರಾಹ್ಮಣರಲ್ಲ, ಅವರು ಕ್ಷತ್ರಿಯರು ಎಂಬುದನ್ನು ಜರಾಸಂಧನು ಅರಿತನು. ಇವರನ್ನು ಬೇರೆಲ್ಲೋ ಕಂಡಿದ್ದೇನೆ ಎಂದು ಯೋಚಿಸಿದನು. ಈ 3 ಕ್ಷತ್ರಿಯರಾದರೂ ತನ್ನ ಮನೆಗೆ ಬಂದು ಬ್ರಾಹ್ಮಣರಂತೆ ಬೇಡುತ್ತಿದ್ದರು. ಆದ್ದರಿಂದ ಅವನು ಅವರು ಕ್ಷತ್ರಿಯರಾದರೂ ಅವರ ಅಪೇಕ್ಷೆಯನ್ನು ಸಲ್ಲಿಸಲು ನಿರ್ಧರಿಸಿದನು. ಜರಾಸಂಧನು ಈ ರೀತಿಯಾಗಿ ಯೋಚಿಸಿದನು: ಈಗಿನ ಸನ್ನಿವೇಶದಲ್ಲಿ ನಾನು ಅವರಿಗೆ ಏನನ್ನೇ ಆದರೂ ಕೊಡಲು ಸಿದ್ಧನಾಗಿದ್ದೇನೆ. ನನ್ನ ದೇಹವೇ ಬೇಕೆಂದು ಅವರು ಕೇಳಿದರೂ ಅದನ್ನು ಕೊಡಲು ಹಿಂಜರಿಯುವುದಿಲ್ಲ. ಅವನು ಬಲಿಮಹಾರಾಜನ ವಿಷಯವನ್ನು ಕುರಿತು ಯೋಚಿಸಿದನು. ವಿಷ್ಣುವು ಬ್ರಾಹ್ಮಣನ ವೇಷವನ್ನು ಧರಿಸಿ ಬಲಿಮಹಾರಾಜನ ಮುಂದೆ ಭಿಕ್ಷುಕನಂತೆ ಕಾಣಿಸಿಕೊಂಡನು. ಹೀಗೆ ಮಾಡಿ ಬಲಿಯ ಶ್ರೀಮಂತಿಕೆಯನ್ನು ರಾಜ್ಯವನ್ನು ಕಿತ್ತುಕೊಂಡನು. ಅವನು ಹೀಗೆ ಮಾಡಿದ್ದು ಇಂದ್ರನಿಗಾಗಿ. ಬಲಿಮಹಾರಾಜನಿಂದ ಸೋತ ಇಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡಿದ್ದನು. ಬಲಿಮಹಾರಾಜನು ಸೋತರೂ ಏನನ್ನೇ ಆದರೂ ದಾನವಾಗಿ ಕೊಡುವ ಮಹಾಭಕ್ತನೆಂದು 3 ಲೋಕಗಳಲ್ಲಿಯೂ ಅವನ ಕೀರ್ತಿಯು ಹಬ್ಬಿತ್ತು. ಬ್ರಾಹ್ಮಣನು ಸ್ವತಃ ವಿಷ್ಣುವೇ. ಇಂದ್ರನಿಗಾಗಿ ತನ್ನ ಶ್ರೀಮಂತವಾದ ರಾಜ್ಯವನ್ನು ಕಿತ್ತುಕೊಳ್ಳಲು ಅವನು ಬಂದಿದ್ದಾನೆ. ಇದು ಬಲಿಮಹಾರಾಜನಿಗೆ ತಿಳಿಯಿತು. ಬಲಿಯ ಗುರುವೂ ಪುರೋಹಿತರೂ ಆದ ಶುಕ್ರಾಚಾರ್ಯರು ಈ ವಿಷಯದಲ್ಲಿ ಬಲಿಗೆ ಮತ್ತೆ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟರು. ಆದರೆ ಬ್ರಾಹ್ಮಣನು ಕೇಳುವುದನ್ನು ದಾನ ಮಾಡಲು ಬಲಿಯು ಹಿಂದೆಗೆಯಲಿಲ್ಲ. ಕಡೆಗೆ ಅವನು ಬ್ರಾಹ್ಮಣನಿಗೆ ಎಲ್ಲವನ್ನೂ ಕೊಟ್ಟು ಬಿಟ್ಟನು. ಜರಾಸಂಧನು ಈ ರೀತಿ ಯೋಚಿಸಿದನು: ಈ ನಾಶವಾಗುವ ದೇಹವನ್ನು ತ್ಯಾಗ ಮಾಡಿ ನಾನು ಅಮರವಾದ ಕೀರ್ತಿಯನ್ನು ಪಡೆಯಲು ಸಾಧ್ಯವಾದರೆ ಹಾಗೆ ಮಾಡಬೇಕು. ಇದು ನನ್ನ ಸಂಕಲ್ಪ. ಬ್ರಾಹ್ಮಣನ ಉಪಕಾರಕ್ಕಾಗಿ ಬದುಕದೆ ಇರುವ ಕ್ಷತ್ರಿಯನ ಬಾಳು ನಿಶ್ಚಯವಾಗಿಯೂ ಖಂಡನೀಯ. ವಾಸ್ತವವಾಗಿ ಜರಾಸಂಧನು ಬ್ರಾಹ್ಮಣರಿಗೆ ಕೊಡುಗೈಯಿಂದ ದಾನ ಮಾಡುತ್ತಿದ್ದನು. ಅವನು ಶ್ರೀಕೃಷ್ಣ, ಭೀಮ ಮತ್ತು ಅರ್ಜುನರಿಗೆ ಈ ರೀತಿ ನುಡಿದನು: ಪ್ರಿಯ ಬ್ರಾಹ್ಮಣರೇ, ನನ್ನಿಂದ ನಿಮಗೆ ಏನು ಬೇಕಾದರೂ ಕೇಳಿ. ನಿಮಗೆ ಹಾಗೆ ಅಪೇಕ್ಷೆ ಇದ್ದರೆ ನನ್ನ ತಲೆಯನ್ನು ತೆಗೆದುಕೊಳ್ಳಬಹುದು. ಅದನ್ನು ಕೊಡಲು ನಾನು ಸಿದ್ಧ. ಆಗ ಶ್ರೀಕೃಷ್ಣನು ಈ ರೀತಿ ನುಡಿದನು: ಪ್ರಿಯ ಅರಸನೇ, ನಾವು ನಿಜವಾಗಿ ಬ್ರಾಹ್ಮಣರಲ್ಲ. ದವಸ ಧಾನ್ಯಗಳನ್ನು ಕೇಳಲು ನಾವು ಬಂದಿಲ್ಲ. ಇದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ನಾವೆಲ್ಲ ಕ್ಷತ್ರಿಯರು. ನಿನ್ನೊಡನೆ ದ್ವಂದ್ವ ಕಾಳಗವನ್ನು ಬೇಡುವುದಕ್ಕೆ ಬಂದಿದ್ದೇವೆ.
ನೀನು ಈ ಸೂಚನೆಯನ್ನು ಒಪ್ಪುತ್ತಿ ಎಂದು ನಂಬಿದ್ದೇನೆ. ಇದು ಪಾಂಡು ಮಹಾರಾಜನ ಎರಡನೆಯ ಮಗ ಭೀಮ. ಇವನು ಪಾಂಡು ಮಹಾರಾಜನ ಮೂರನೆಯ ಮಗ ಅರ್ಜುನ. ನಾನು ಶ್ರೀಕೃಷ್ಣ, ನಿನ್ನ ಹಳೆಯ ಶತ್ರು ಮತ್ತು ಪಾಂಡವರ ನೆಂಟ. ಶ್ರೀಕೃಷ್ಣನು ತಾವು ವೇಷಧಾರಿಗಳೆಂದು ತಿಳಿಸಿದಾಗ ಜರಾಸಂಧನು ಬಹಳ ಗಟ್ಟಿಯಾಗಿ ನಕ್ಕನು. ಅನಂತರ ಬಹಳ ಸಿಟ್ಟಿನಿಂದ ಗಂಭೀರವಾದ ಧ್ವನಿಯಲ್ಲಿ ಹೀಗೆಂದನು: ಮೂರ್ಖರೇ, ನನ್ನೊಡನೆ ಯುದ್ಧ ಮಾಡಬೇಕೆಂದು ನೀವು ಅಪೇಕ್ಷಿಸಿದರೆ ಕೂಡಲೇ ನಿಮ್ಮ ಕೋರಿಕೆಯನ್ನು ನಡೆಸಿಕೊಡುತ್ತೇನೆ. ಆದರೆ ಕೃಷ್ಣ, ನೀನು ಹೇಳಿ ಎಂದು ನನಗೆ ಗೊತ್ತು. ಕಾಳಗದಲ್ಲಿ ನನ್ನನ್ನು ಎದುರಿಸಿದಾಗ ಬಹಳ ಗೊಂದಲಕ್ಕೆ ಬೀಳುತ್ತಿ. ಆದ್ದರಿಂದ ನಾನು ನಿನ್ನೊಡನೆ ಯುದ್ಧ ಮಾಡಲು ಒಪ್ಪುವುದಿಲ್ಲ. ನನಗೆ ಭಯಪಟ್ಟು ನೀನು ನಿನ್ನ ನಗರ ಮಥುರೆಯನ್ನು ಬಿಟ್ಟು ಬಿಟ್ಟೆ. ಈಗ ಸಮುದ್ರದಲ್ಲಿ ಆಶ್ರಯ ಪಡೆದಿದ್ದೀಯೆ. ಆದ್ದರಿಂದ ನಿನ್ನೊಡನೆ ನಾನು ಯುದ್ಧ ಮಾಡುವುದಿಲ್ಲ. ಅರ್ಜುನನು ನನಗಿಂತ ಚಿಕ್ಕವನು ಮತ್ತು ಹೋರಾಟದಲ್ಲಿ ನನಗೆ ಸಮನಲ್ಲ. ಇದು ನನಗೆ ತಿಳಿದಿದೆ. ಅವನು ಯಾವ ರೀತಿಯಲ್ಲಿಯೂ ಸಮಬಲನಲ್ಲ. ಆದ್ದರಿಂದ ಅವನೊಡನೆ ಹೋರಾಡಲು ನಾನು ಒಪ್ಪುವುದಿಲ್ಲ. ಆದರೆ ಭೀಮನು ನನಗೆ ಯೋಗ್ಯವಾದ ಎದುರಾಳಿ ಎಂದು ತೋರುತ್ತದೆ. ಇಷ್ಟು ಮಾತುಗಳನ್ನು ನುಡಿದಂತಹ ಜರಾಸಂಧನು ಭೀಮಸೇನನಿಗೆ ಬಹಳ ಭಾರವಾದ ಒಂದು ಗದೆಯನ್ನು ಕೊಟ್ಟು ತಾನು ಇನ್ನೊಂದನ್ನು ತೆಗೆದುಕೊಂಡನು. ಕಾಳಗಕ್ಕಾಗಿ ಮೂವರು ನಗರದ ಆಚೆಗೆ ಹೋದರು. ಭೀಮಸೇನ ಮತ್ತು ಜರಾಸಂಧರು ಹೋರಾಡಲು ತೊಡಗಿದರು. ಸಿಡಿಲಿನಂತೆ ಬಲಶಾಲಿಗಳಾಗಿದ್ದ ಗದೆಗಳಿಂದ ರಣೋತ್ಸಾಹದಲ್ಲಿ ಅವರು ಒಬ್ಬರನ್ನೊಬ್ಬರು ಬಲವಾಗಿ ಹೊಡೆದರು. ಇಬ್ಬರು ಗದಾಯುದ್ಧ ನಿಪುಣರು. ಒಬ್ಬರ ಮೇಲೊಬ್ಬರು ಆಕ್ರಮಣ ಮಾಡುವ ವಿಧಾನಗಳು ಎಷ್ಟು ಸುಂದರವಾಗಿತ್ತೆಂದರೆ ಅವರು ರಂಗಭೂಮಿಯ ಮೇಲೆ ನರ್ತನ ಮಾಡುವ ಇಬ್ಬರು ನಟರಂತೆ ಕಾಣುತ್ತಿದ್ದರು. ಜರಾಸಂಧ ಮತ್ತು ಭೀಮಸೇನರ ಗದೆಗಳು ಗಟ್ಟಿಯಾಗಿ ಶಬ್ದ ಮಾಡುತ್ತಾ ತಗುಲಿದಾಗ ಹೋರಾಡುತ್ತಿರುವ ಎರಡು ಆನೆಗಳ ದೊಡ್ಡ ದಂತಗಳ ಹೊಡೆತದಂತೆ ಅಥವಾ ಪ್ರಕಾಶಮಾನವಾದ ವಿದ್ಯುಚ್ಛಕ್ತಿಯ ಮಾರುತದಲ್ಲಿ ಹೊಡೆಯುವ ಸಿಡಿಲಿನಂತೆ ಕೇಳಿಸುತ್ತಿತ್ತು. ಕಬ್ಬಿನ ಗದ್ದೆಯಲ್ಲಿ ಎರಡು ಆನೆಗಳು ಕಾದಾಡುವಾಗ ಪ್ರತಿಯೊಂದು ಕಬ್ಬನ್ನು ನೆಲದಿಂದ ಕಿತ್ತು ಅದನ್ನು ಬಿಗಿಯಾಗಿ ಸೊಂಡಿಲಿನಲ್ಲಿ ಹಿಡಿದು ಇನ್ನೊಂದಕ್ಕೆ ಹೊಡೆಯುತ್ತದೆ. ಹೀಗೆ ಕಬ್ಬಿನ ಜಲ್ಲೆಗಳು ಮುರಿಯುತ್ತವೆ. ಇದೇ ರೀತಿಯಲ್ಲಿ ಜರಾಸಂಧ ಮತ್ತು ಭೀಮಸೇನರು ಬಳಸಿದ ಎಲ್ಲ ಗದೆಗಳು ಮುರಿದು ಹೋದವು. ಬಲವಾದ ಮುಷ್ಟಿಕಾಳಗಕ್ಕೆ ಅವರು ಸಿದ್ಧರಾದರು. ಜರಾಸಂಧ ಮತ್ತು ಭೀಮಸೇನ ಇಬ್ಬರಿಗೂ ರೋಷವು ಉಕ್ಕುತ್ತಿತ್ತು. ಮುಷ್ಟಿಗಳಿಂದ ಒಬ್ಬರನ್ನೊಬ್ಬರು ಅಪ್ಪಳಿಸಿ ಹೊಡೆಯಲು ಪ್ರಾರಂಭಿಸಿದರು. ಅವರ ಮುಷ್ಟಿಗಳು ಪರಸ್ಪರ ತಾಗಿದಾಗ ಕಬ್ಬಿಣದ ಸಲಾಕೆಗಳು ಪರಸ್ಪರ ಹೊಡೆದಂತೆ ಅಥವಾ ಸಿಡಿಲಿನಂತೆ ಶಬ್ದವಾಗುತ್ತಿತ್ತು. ಹೋರಾಡುತ್ತಿರುವ ಎರಡು ಆನೆಗಳಂತೆ ಕಂಡರು. ಇಬ್ಬರೂ ಕಾಳಗದಲ್ಲಿ ನಿಪುಣರು, ಇಬ್ಬರೂ ಸಮಬಲರು. ಅವರ ಕಾದಾಟದ ತಂತ್ರಗಳು ಒಂದೇ ರೀತಿ ಇದ್ದವು. ಆದ್ದರಿಂದ ಯಾರೊಬ್ಬರೂ ಇನ್ನೊಬ್ಬರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಸ್ವಲ್ಪವೂ ಬಿಡದೆ ಒಬ್ಬರನ್ನೊಬ್ಬರು ಹೊಡೆದರೂ ಜರಾಸಂಧ ಮತ್ತು ಭೀಮಸೇನ ಇಬ್ಬರಿಗೂ ಆಯಾಸವಾಗಲಿಲ್ಲ, ಸೋಲಾಗಲಿಲ್ಲ. ಪ್ರತಿದಿನದ ಯುದ್ಧ ಮುಗಿದ ನಂತರ ಇಬ್ಬರೂ ಸ್ನೇಹಿತರಂತೆ ಜರಾಸಂಧನ ಅರಮನೆಯಲ್ಲಿ ಇರುತ್ತಿದ್ದರು. ಮರುದಿನ ಮತ್ತೆ ಕಾಳಗ ಮಾಡುತ್ತಿದ್ದರು. ಹೀಗೆ ಹೋರಾಟದಲ್ಲಿ 27 ದಿನಗಳು ಕಳೆದವು. 28ನೆಯ ದಿನ ಭೀಮಸೇನನು ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು: ಪ್ರಿಯ ಕೃಷ್ಣ, ನಾನು ಜರಾಸಂಧನನ್ನು ಸೋಲಿಸಲಾರೆ ಎಂದು ಬಿಚ್ಚು ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು. ಶ್ರೀಕೃಷ್ಣನಿಗೆ ಜರಾಸಂಧನ ಜನನದ ರಹಸ್ಯವು ತಿಳಿದಿತ್ತು. ಜರಾಸಂಧನು ಇಬ್ಬರು ಬೇರೆ ಬೇರೆ ತಾಯಿಯರಿಂದ 2 ಬೇರೆ ಬೇರೆ ಭಾಗಗಳಾಗಿ ಹುಟ್ಟಿದನು. ಮಗುವು ನಿಷ್ಪ್ರಯೋಜಕ ಎಂದು ತಿಳಿದ ತಂದೆಯು ಆ 2 ಭಾಗಗಳನ್ನು ಕಾಡಿನಲ್ಲಿ ಎಸೆದನು. ಅವು ಜರಾ ಎನ್ನುವ ಮಾಟಗಾತಿಯ ಕೈಗೆ ಸಿಕ್ಕಿದವು. ಅವಳು ಮಗುವಿನ 2 ಭಾಗಗಳನ್ನು ತಲೆಯಿಂದ ಕಾಲಿನವರೆಗೆ ಜೋಡಿಸಲು ಸಮರ್ಥಳಾದಳು. ಇದನ್ನು ತಿಳಿದ ಶ್ರೀಕೃಷ್ಣನಿಗೆ ಅವನನ್ನು ಕೊಲ್ಲುವುದು ಹೇಗೆ ಎನ್ನುವುದೂ ತಿಳಿದಿತ್ತು. ಅವನ ದೇಹದ 2 ಭಾಗಗಳನ್ನು ಸೇರಿಸಿದ್ದರಿಂದ ಜರಾಸಂಧನಿಗೆ ಮತ್ತೆ ಪ್ರಾಣ ಬಂದಿತು. ಈ 2 ಭಾಗಗಳನ್ನು ಬೇರೆ ಬೇರೆ ಮಾಡಿ ಅವನನ್ನು ಕೊಲ್ಲಬಹುದು. ಈ ವಿಷಯವನ್ನು ಶ್ರೀಕೃಷ್ಣನು ಭೀಮಸೇನನಿಗೆ ತಿಳಿಸಿದನು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಸರ್ವಶಕ್ತ. ಅವನು ಯಾರನ್ನಾದರೂ ಕೊಲ್ಲಲು ಸಂಕಲ್ಪಿಸಿದರೆ ಅಂತಹವರನ್ನು ಯಾರೂ ಉಳಿಸಲಾರರು. ಹಾಗೆಯೇ ಯಾರನ್ನಾದರೂ ರಕ್ಷಿಸಲು ಬಯಸಿದರೆ ಯಾರೂ ಅವರನ್ನು ಕೊಲ್ಲಲಾಗುವುದಿಲ್ಲ. ಶ್ರೀಕೃಷ್ಣನ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ಭೀಮಸೇನನು ಕೂಡಲೇ ಜರಾಸಂಧನ ಕಾಲುಗಳನ್ನು ಹಿಡಿದುಕೊಂಡು ಅವನನ್ನು ನೆಲಕ್ಕೆ ಬೀಳಿಸಿದನು. ಜರಾಸಂಧನು ಕೆಳಕ್ಕೆ ಬಿದ್ದಾಗ ಭೀಮಸೇನನು ಅವನ ಒಂದು ಕಾಲನ್ನು ನೆಲಕ್ಕೆ ಒತ್ತಿ ಹಿಡಿದು ತನ್ನ 2 ಕೈಗಳಿಂದ
ಅವನ ಇನ್ನೊಂದು ಕಾಲನ್ನು ಹಿಡಿದುಕೊಂಡನು. ಹೀಗೆ ಜರಾಸಂಧನನ್ನು ಹಿಡಿದು ಸೊಂಟದಿಂದ ತಲೆಯವರೆಗೆ ಅವನ ದೇಹವನ್ನು ಎರಡಾಗಿ ಸೀಳಿದನು. ಭೀಮಸೇನ ಮತ್ತು ಜರಾಸಂಧರ ಕಾಳಗದ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.